Hi all, welcome back to my YouTube channel Namma Makkaligagi by Veena Krishna. ಯಾಕೆ ನಾನು ಇವತ್ತು ತುಂಬ ಬೇಜಾರಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ತುಂಬ ಪ್ಯಾನಿಕ್ ಆಗ್ತಿದ್ದಾರೆ ಪೇರೆಂಟ್ಸ್ಗಳು. ತುಂಬ ಮೆಸೇಜಸ್ ರಿಸೀವ್ ಆಗ್ತಿದೆ ನನಗೆ ಇನ್ಸ್ಟಾಗ್ರಾಮಲ್ಲಿ. ಏನಂತಂದರೆ ನನಗೆ 11 months ಬೇಬಿ ಇದೆ, ಇನ್ನೂ ಮಾತಾಡ್ತಿಲ್ಲ, ಒಂದು ವರ್ಡ್ಸು ಸಹ ಹೇಳ್ತಿಲ್ಲ. ಆ್ಯಂಡ್ 2.5 years ಬೇಬಿ ಇದೆ, ಮಗು ಮಾತಾಡ್ತಿಲ್ಲ. ಮಗು ಮಾತಾಡ್ತಿಲ್ಲ 18 ತಿಂಗಳು ಆದ್ರೂ ಮಗುಗೆ 2 ರಿಂದ 3 ವರ್ಡ್ಸ್ ಬಂದಿಲ್ಲ ಅಂತಂದರೆ ಪ್ಯಾನಿಕ್ ಪಡೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಆದರೆ 11 ತಿಂಗಳು 14 ತಿಂಗಳು 15 ತಿಂಗಳು ಮಕ್ಕಳಿಗೆಲ್ಲ ನೀವು ಇನ್ನೂ ಮಾತಾಡ್ತಿಲ್ಲ ಅಂತ ಭಯ ಪಡ್ತಿದ್ದೀರಾ. ಆ್ಯಂಡ್ ಸಾಕಷ್ಟು ಬೇರೆ ರೀತಿ ಯೋಚನೆ ಮಾಡ್ತಿದ್ದೀರಾ, ಯಾಕೆ ಈ ರೀತಿ. ಆ್ಯಂಡ್ ತುಂಬ ಇಂಪಾರ್ಟೆಂಟಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಲ್ಯಾಂಗ್ವೇಜ್ ಡಿಲೇಗೂ ಸ್ಪೀಚ್ ಡಿಲೇಗೂ ತುಂಬ ಡಿಫ್ರೆನ್ಸ್ ಇದೆ. ಮಾತು ಬಂದಿಲ್ಲ ಅಂದಿದ ತಕ್ಷಣ ಮಗುಗೆ ಸ್ಪೀಚ್ ಡಿಲೇ ಆಗುತ್ತೆ, ಮಗುಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ASD ADHD ಆಮೇಲೆ ಇಯರಿಂಗ್ ಲಾಸ್ ಈ ರೀತಿ ಪ್ರಾಬ್ಲಮ್ ಆಗಿಬಿಡುತ್ತೆ ನಮ್ಮ ಮಗುಗೆ. ಏನಪ್ಪ ಈ ರೀತಿ ಸಾಕಷ್ಟು ಮಾಮೀಸ್ಗಳು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಆ ಟೆನ್ಷನ್ನ ಕಡಿಮೆ ಮಾಡೋದಕ್ಕೆ ಆ್ಯಂಡ್ ಒಂದು ರಿಲೀಫ್ನ ಫೀಲ್ ಮಾಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನೇನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು, ಮಗು ಮಾತಾಡ್ತಿಲ್ಲ ಆ್ಯಂಡ್ ಯಾವುದನ್ನು ನೀವು ಮಾಡಿದ್ರೆ ಮಗುಗೆ ಮಾತಿದೆ, ಏನೂ ಭಯಪಡುವಂತಹ ಅವಶ್ಯಕತೆ ಇಲ್ಲ ಅಂತ. ಮಕ್ಕಳಿಗೆ ಮಾತಿನ್ನೂ ಬಂದಿಲ್ಲ, 18 ತಿಂಗಳಾದ್ರೂ 1-2 ವರ್ಡ್ ಸಹ ಮಾತಾಡ್ತಿಲ್ಲ, ಈ ರೀತಿ ನಿಮ್ಮ ಮಕ್ಕಳು ಮಾತು ಕಡಿಮೆ ಮಾಡ್ತಿದ್ದಾರೆ ಅಥವಾ ಮಾತೇ ಆಡ್ತಿಲ್ಲ ಅಂತಂದರೆ ನಿಮ್ಮ ಬಿಹೇವಿಯರ್, ನಿಮ್ಮ ಆ್ಯಕ್ಟಿವಿಟೀಸ್ ನೀವು ಹೇಗೆ ಚೆಕ್ ಮಾಡ್ಕೊಳ್ಬೋದು, ಮಗುಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ದಯವಿಟ್ಟು ಪ್ರತಿಯೊಬ್ಬ ಪೇರೆಂಟ್ಗಳು ಪ್ಯಾನಿಕ್ ಆಗೋದನ್ನು ಬಿಡಿ. ಅಯ್ಯೋ ನನ್ನ ಮಗುಗೆ ಏನೋ ಪ್ರಾಬ್ಲಮ್ ಇದೆ, ಅಯ್ಯೋ ಬಂದವರೆಲ್ಲ ಹೇಳ್ತಾರೆ ಮಗು ಸರಿಯಾಗಿ ಮಾತಾಡ್ತಿಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂತ ಎಲ್ಲರೂ ಹೇಳ್ತಿರ್ತಾರೆ, ನನ್ನ ಮಗುಗೆ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಅಂತ ಪ್ಯಾನಿಕ್ ದಯವಿಟ್ಟು ಆಗಕ್ಕೆ ಹೋಗಬೇಡಿ. 18 ತಿಂಗಳಲ್ಲಿ ಮಗುಗೆ ಕೆಲವು ಬೇಸಿಕ್ ವರ್ಡ್ಸ್ 2 ರಿಂದ 5 ವರ್ಡ್ಸ್ ಇರಲೇಬೇಕಾಗುತ್ತೆ. ಸೊ ಅದಿದೆಯಾ ಅನ್ನೋದನ್ನು ಚೆಕ್ ಮಾಡಿ. ಆ್ಯಂಡ್ ಈಗ ಒಂದು ಟ್ರೆಂಡ್ ಹೇಗೆ ನಡೀತಿದೆ ಅಂತಂದರೆ, ಮಕ್ಕಳಿಗೆ ಮಾತು ಬಂದಿಲ್ಲ ಅಂತಂದರೆ ಮಗುಗೆ ಆಟಿಸಮ್ ಇದೆ ಅಥವಾ ADHD ಇದೆ ಅಥವಾ ಮಗುಗೆ ಕಿವಿನೇ ಕೇಳಿಸ್ತಿಲ್ಲ ಅಂತ ಸಾಕಷ್ಟು ಊಹಾಪೋಹಗಳು ಜಾಸ್ತಿ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಭಯ ಪಡ್ತಿರ್ತಾರೆ. ದಯವಿಟ್ಟು ಆ ರೀತಿ ಭಯ ಪಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಪ್ಯಾನಿಕ್ ಆಗೋದನ್ನು ದಯವಿಟ್ಟು ನಿಲ್ಲಿಸಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಿಪ್. ಸೊ ನೀವು ಇದನ್ನು ಫಸ್ಟ್ ಮಾಡಬೇಕಾಗುತ್ತೆ. ಪ್ಯಾನಿಕ್ ಪಡಬೇಡಿ. ಮಗು ಮಾತಾಡ್ತಿಲ್ವಾ, ಏನಕ್ಕೆ ಮಾತಾಡ್ತಿಲ್ವಾ, ಯಾಕೆ ಮಾತಾಡ್ತಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆಯಾ ಅಥವಾ ನೀವು ಮಗು ಜೊತೆ ಜಾಸ್ತಿ ಎಂಗೇಜ್ ಮಾಡ್ತಿಲ್ವಾ, ನಿಮ್ಮ ಟೈಮ್ನ ಕ್ವಾಲಿಟಿ ಟೈಮ್ನ ಸರಿಯಾಗಿ ಕೊಡ್ತಿಲ್ವಾ, ಅಥವಾ ನೀವು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಸಾಕಷ್ಟು ತಪ್ಪುಗಳನ್ನ ನೀವು ಮಾಡ್ತಿರ್ತೀರಾ. ಹೇಗೆ ಎಂಗೇಜ್ ಮಾಡಬೇಕು ಅನ್ನೋದನ್ನು ನಿಮಗೆ ಗೊತ್ತಿಲ್ಲದೆ ಮಗು ವರ್ಡ್ಸ್ಗಳನ್ನ ರಿಸೀವ್ ಮಾಡಿರೋದಿಲ್ಲ. ಸೊ ಆ ಟಿಪ್ಸ್ಗಳನ್ನೆಲ್ಲ ನಾನು ಇವಾಗ ಶೇರ್ ಮಾಡ್ತೀನಿ. ಸೆಕೆಂಡ್ ಟಿಪ್ ಏನು ಅಂತಂದರೆ, ಮಗುಗೆ ಕಿವಿ ಚೆನ್ನಾಗಿ ಕೇಳಿಸ್ತಿದೆಯಾ ಅನ್ನೋದನ್ನು ನೀವು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಅಂತಂದರೆ ಮಗುವಿನ ನೇಮ್ನ ಅಥವಾ ಮಗುಗೆ ನೀವು ಕೆಲವರು ನಾನು ಸಾಕಷ್ಟು ಕೇಳಿದ್ದೀನಿ, ಮಗುಗೆ 6 months ಅಲ್ಲ 1 ವರ್ಷ ಆದರೂ 2 ವರ್ಷ ಆದರೂ ಮಗುಗೆ ಪೆಟ್ ನೇಮಲ್ಲಿ ಕರಿತಿರ್ತಾರೆ. ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಚಿನ್ನು, ಮುದ್ದು, ರನ್ನ, ಬಂಗಾರಿ ಇದೆಲ್ಲ ಇದ್ದೇ ಇರುತ್ತೆ. ವೇಟ್ ಪ್ಲೀಸ್ ಈ ಕಡೆ ಬಂದು ಮಾಡಿ. ಹಾಂ, ಸೊ ಇದ್ದೇ ಇರುತ್ತೆ. ಆದರೆ ನೀವು ಮಗುಗೆ ಹೆಸರಿಡಿದು ಕರೆಯೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ರೆಸ್ಪಾಂಡ್ ಟು ನೇಮ್ ಅನ್ನೋದು ಮಕ್ಕಳಿಗೆ ಬರಲೇಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಸೊ ಮಗುಗೆ ನೀವು ಮಗುವಿನ ಹೆಸರನ್ನು ಸ್ವಲ್ಪ ಹತ್ತಿರದಿಂದ ಕರೆಯೋದಕ್ಕೆ ಟ್ರೈ ಮಾಡಿ. ಮಗು ಎಷ್ಟು ಸಲ ತಿರುಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಅದಾದಮೇಲೆ ದೂರದಿಂದ ಕರೀರಿ. ಸೊ ನೀವು ಇಂಪಾರ್ಟೆಂಟಾಗಿ ಚೆಕ್ ಮಾಡ್ಕೊಳ್ಬೇಕಾಗಿರೋದು ಇಂಪಾರ್ಟೆಂಟ್ ಟಿಪ್ ಯಾವುದು ಅಂತಂದರೆ, ಇಯರಿಂಗ್ ಲಾಸ್ ಏನಾದರೂ ಮಗುಗಿದೆಯಾ, ಮಗುಗೆ ಕರೆಕ್ಟಾಗಿ ಕಿವಿ ಕೇಳಿಸ್ತಿದೆಯಾ ಅನ್ನೋದನ್ನು ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಮಗುವಿನ ಹೆಸರನ್ನು ಸ್ವಲ್ಪ ದೂರದಿಂದ ಕರೆಯೋದು ಮತ್ತು ಮಗುವಿನ ಹೆಸರನ್ನು ಸ್ವಲ್ಪ ಹತ್ತಿರದಿಂದ ಕರೆಯೋದು, ಇದರಿಂದ ನಿಮಗೆ ಗೊತ್ತಾಗುತ್ತೆ ಮಗುಗೆ ಯಾವುದೇ ರೀತಿ ಒಂದು ಹಿಯರಿಂಗ್ ಪ್ರಾಬ್ಲಮ್ ಇಲ್ಲ ಅಂತ. ಈ ರೀತಿ ಮಾಡಿದ್ಮೇಲೆ ನೀವು ಫ್ರೀಕ್ವೆನ್ಸಿನ ನೀವು ಕೌಂಟ್ ಡೌನ್ ಮಾಡ್ಕೊಳ್ಳಿ. ದೂರದಿಂದ ಒಂದು 10 ಸಲ ಕರೆದ್ರೆ ಒಂದು 7 ಸಲ ತಿರುಗ್ತಾನೆ, ಅಥವಾ ಹತ್ತಿರದಿಂದ ಕರೆದಾಗ ಮಗು 4 ಸಲ ತಿರುಗುತ್ತೆ. ಈ ರೀತಿ ಫ್ರೀಕ್ವೆನ್ಸಿನ ನೋಡ್ಕೊಳ್ಳಿ. ಆ್ಯಂಡ್ ಅಯ್ಯೋ ಬರೀ 4 ಸಲ ಬರೀ 7 ಸಲ ತಿರುಗಿದ್ರೆ ಇನ್ನು 3 ಸಲ ತಿರುಗಿಲ್ಲ ಅಂತಂದರೆ ಮಗುಗೆ ಇಯರಿಂಗ್ ಲಾಸ್ ಇದೆಯಾ, ಕಿವಿ ಕೇಳಿಸ್ತಿಲ್ವಾ, ಸರಿಯಾಗಿ ಕಿವಿ ಕೇಳಿಸ್ತಿಲ್ವಾ, ಆ ರೀತಿ ಅಲ್ಲ. ಮಗು ತುಂಬ ಎಂಗೇಜ್ ಆಗಿ ಆ್ಯಕ್ಟಿವಿಟಿಯಲ್ಲಿ ಮಾಡ್ತಿದ್ರೆ ಮಕ್ಕಳು ತಿರ್ಗೋದಿಲ್ಲ. ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಮಗು ಎಂಗೇಜ್ ಇಲ್ಲದೇನೆ ಏನೋ ಮಾಡ್ತಿರುತ್ತೆ ಅಂಥ ಟೈಮಲ್ಲಿ ಮಗುವಿನ ಇಂಟ್ರೆಸ್ಟ್ ನೋಡಿಕೊಂಡು ನೀವು ಇದನ್ನು ಡಿಪೆಂಡ್ ಮಾಡಬೇಕಾಗತ್ತೆ. ಭಯಪಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ. ಥರ್ಡ್ ಟಿಪ್ ಯಾವುದು ಅಂತ ಅಂದರೆ, ಮಗುಗೆ ಐ ಕಾಂಟ್ಯಾಕ್ಟ್ ಇದೆಯಾ ಅನ್ನೋದನ್ನು ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ನ ಹೇಗೆ
ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಮಗು ಜೊತೆ ನೀವು ಜಾಸ್ತಿ ಎಂಗೇಜ್ ಆಗಿ ಆಟ ಆಡಬೇಕಾಗುತ್ತೆ, ಮಗು ಜೊತೆ ನೀವು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಪ್ಲೇ ಟೈಮ್ನ ನೀವು ಇಂಟ್ರೊಡ್ಯೂಸ್ ಮಾಡಿ, ಮಗು ಜೊತೆ ಆಟ ಆಡಿ, ಮಗುವಿನ ಐ ಲೆವೆಲ್ಗೆ ನೀವು ಕೂತ್ಕೊಂಡು ಆಟ ಆಡಿ. ಅದರಿಂದ ಮಗು ನಿಮ್ಮನ್ನ ನೋಡುತ್ತಾ, ಐ ಕಾಂಟ್ಯಾಕ್ಟ್ ಕೊಡುತ್ತಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ಲೇ ಟೈಮಲ್ಲಿ ತುಂಬ ನೀವು ಮಗುಗೆ ಇನ್ಸ್ಟ್ರಕ್ಟ್ ಮಾಡೋದು ಅಥವಾ ಮಗುಗೆ ತುಂಬ ನೀವು ಹೇಳೋದು, ಮಗುನ ಡಿಸ್ಟರ್ಬ್ ಮಾಡೋದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಮಗು ಐ ಕಾಂಟ್ಯಾಕ್ಟ್ ಕೊಡ್ತಿದ್ಯಾ ಅನ್ನೋದನ್ನ ಈ ರೀತಿ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟು ಮಗು ಇಂಟ್ರೆಸ್ಟ್ ತೋರಿಸಿದ್ಯಾ ನಿಮ್ಮ ಜೊತೆ ಆಟ ಆಡೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸಿದೆ, ಆಟ ಸಾಮಾನ ಅಥವಾ ಮಗು ಟಾಯ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ, ನಿಮಗೆ ಬಾಲ್ನ ತಂದುಕೊಟ್ಟು ಇದನ್ನು ಆಟ ಆಡಿಸಿ ಅಂತ ಹೇಳೋದು. ಅಂತಂದರೆ ಮಾತಲ್ಲಿ ಹೇಳಿಲ್ಲ ಅಂತಂದ್ರೂ ಮಕ್ಕಳು ನಾನ್ ವರ್ಬಲಲ್ಲಿ ಹೇಳೋದಕ್ಕೆ ತುಂಬ ಸ್ಮಾರ್ಟ್ ಇರ್ತಾರೆ. ಬಾಲ್ ತಗೊಂಡು ಅಂತ ಈ ರೀತಿ ಹೇಳೋದು, ಕಾರ್ನ ಬ್ರೂ ಮಾಡು ಅಂತ ಹೇಳೋದು, ಈ ರೀತಿ ಎಲ್ಲ ಮಕ್ಕಳು ಸ್ಮಾರ್ಟಾಗಿ ಮಾಡ್ತಿರ್ತಾರೆ. ಸೊ ಮಗು ಜೊತೆ ನಿಮ್ಮ ಜೊತೆ ಮಗು ಆಟ ಆಡೋದಕ್ಕೆ ರೆಡಿ ಇದೆಯಾ. ಆ್ಯಂಡ್ ಲಾಸ್ಟ್ ಒನ್ ಏನು ಅಂತಂದರೆ, ಮಗು ಸ್ಮೈಲ್ಸ್ನ ಎಕ್ಸ್ಚೇಂಜ್ ಮಾಡ್ತಿದ್ಯಾ. ನೀವು ನಕ್ಕದಾಗ, ನೀವೇನಾದರೂ ಬಾಲ್ ಬಿತ್ತು ಅಂದ ತಕ್ಷಣ ನಕ್ಕದಾಗ ಮಗುನು ನಿಮ್ಮನ್ನು ನೋಡಿ ನಗುತ್ತಾ, ಇದನ್ನೆಲ್ಲಾನು ನೀವು ಗಮನ ವಹಿಸಬೇಕಾಗತ್ತೆ. ಮೊದಲಿಗೆ ನೀವು ಈ 3 ಟಿಪ್ಪಲ್ಲಿ ಏನು ಇಂಪಾರ್ಟೆಂಟ್ ಆಗಿ ಗಮನ ವಹಿಸಬೇಕು ಅಂತಂದರೆ, ಮಗು ಜೊತೆ ನೀವು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. 4ನೇ ಟಿಪ್ ಯಾವುದು ಅಂತಂದರೆ, ಮಕ್ಕಳ ಅವ್ರ ಐ ಲೆವೆಲ್ಗೆ ಹೋಗಿ ನೀವು ಸ್ಮೈಲ್ ಮಾಡೋದಿರ್ಬೋದು, ಐ ಕಾಂಟ್ಯಾಕ್ಟ್ನ ಕೊಡೋದಿರ್ಬೋದು ಮತ್ತು ಆಟ ಆಡೋದಿರ್ಬೋದು ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಈಗ ಎಕ್ಸಾಂಪಲ್, ನಾವು ತುಂಬ ಉದ್ದ ಇರ್ತೀವಿ, ಮಕ್ಕಳು ಎಕ್ಸಾಂಪಲ್ ಅದಿತಿ ಒಂದು ನಿಮಿಷ ನೋಡಿ, ಒಂದು ನಿಮಿಷ ಇನ್ನು ಕೆಳಗಡೆ ಕೂತ್ಕೊಳ್ಳಿ, ಚೂರು ಕೆಳಗಡೆ ಕೂತ್ಕೊಳ್ಳಿ ಕಂದ. ಹಾಂ, ಸೊ ಅದಿತಿ ಕೆಳಗಡೆ ಇದ್ದಾರೆ. ನಾನು ಈ ರೀತಿ ನೋಡೋದು, ಮಕ್ಳಿಗೂ ಕತ್ ನೋವು ಬರುತ್ತೆ. ಆ್ಯಂಡ್ ನಮಗೂ ಕತ್ ನೋವು ಬರುತ್ತೆ ಅಂತ ನಾವು ಕೆಲವೊಂದು ಸಲ ಅವಾಯ್ಡ್ ಮಾಡ್ತೀವಿ ಐ ಕಾಂಟ್ಯಾಕ್ಟ್ನ. ಮಗುನ ನಾವು ಯಾವಾಗಲೇ ಆಟ ಆಡುವಾಗ್ಲೂ ಸಹ ಈ ರೀತಿ ಐ ಟು ಐ ಲೆವೆಲ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಅಥವಾ ನೀವು ಕೆಳಗಡೆ ಕೂತ್ಕೊಂಡು ಮಗುನ ಬೆಡ್ ಮೇಲೆ ಅಥವಾ ಸೋಫಾ ಮೇಲೆ ಕೂರಿಸಿ ನೀವು ಐ ಕಾಂಟ್ಯಾಕ್ಟ್ನ ಬಿಲ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ ಮಗು ಹತ್ರ ಮಾತಾಡುವಾಗ ಮಗುವಿನ ಐ ಲೆವೆಲ್ಗೆ ಕೂತ್ಕೊಂಡು ಮಾತಾಡೋದು, ಅಥವಾ ನೀವು ಮಗುನ ಏನೇ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅದು ಕೊಡು, ಇದು ಕೊಡು ಅಥವಾ ಇದು ತಗೋ ಅಂತ ಹೇಳಿದಾಗ ಮಗು ಹತ್ರ ಕೂತ್ಕೊಂಡು ನೀವು ಮಗುವಿನ ಒಂದು ಲೆವೆಲ್ಗೆ ಹೇಳೋದ್ರಿಂದ ನಿಮಗೂ ಅಂತಂದರೆ ಮಗುಗೆ ಮಾತು ತುಂಬ ಚೆನ್ನಾಗಿ ರಿಸೀವ್ ಆಗುತ್ತೆ. ಇದರಿಂದ ಮಾತು ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಟಿಪ್, ತುಂಬ ಜನಗಳು ತಪ್ಪು ಮಾಡೋದೇನು ಅಂತಂದರೆ ತುಂಬ ಫಾಸ್ಟಾಗಿ ಮಾತಾಡೋದು. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ತುಂಬ ನಿಧಾನವಾಗಿ ಮಾತಾಡಿ. ನಿಧಾನ ಅಂತಂದರೆ ಇಟ್ ಇಸ್ ನಾಟ್ ಲೈಕ್ ಲೋ ವಾಯ್ಸ್, ಆ ರೀತಿ ಅಲ್ಲ. ಅಂತಂದರೆ ಬೇಗ ಬನ್ನಿ, ಬೇಗ ಬಾ, ಹೋಗೋಣ ಬಾ, ಎಷ್ಟು ಸಲ ಕರೆ ನೀನು ಬಾ ಬೇಗ, ಈ ರೀತಿ ಫಾಸ್ಟಾಗಿ ಮಾತಾಡಿದ್ರೆ ಮಗುಗೆ ವರ್ಡ್ಸ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇರೋದಿಲ್ಲ. ಬ್ರೈನ್ಗೆ ವರ್ಡ್ಸ್ಗಳು ಚೆನ್ನಾಗಿ ರಿಜಿಸ್ಟರ್ ಆಗಬೇಕು ಅಂತಂದರೆ ನೀವು ನಿಧಾನವಾಗಿ ಮಾತಾಡಬೇಕಾಗತ್ತೆ. ಯಾಕೆ ನಿಧಾನವಾಗಿ ಮಾತಾಡಬೇಕು? ಸೊ ನಿಧಾನವಾಗಿ ಮಾತಾಡಿದಾಗ ಮಗುಗೆ ನಾವು ಏನು ಹೇಳ್ತಿದ್ದೀವಿ, ಯಾವ ವರ್ಡ್ಸ್ನ ಯೂಸ್ ಮಾಡ್ತಿದ್ದೀವಿ ಅನ್ನೋದು ಮಗುಗೆ ಬ್ರೈನಲ್ಲಿ ರಿಜಿಸ್ಟರ್ ಆಗುತ್ತೆ. ಇವಾಗ ಬಾ ಅಂತ ತುಂಬ ನಿಧಾನವಾಗಿ ಕರೆಯೋದ್ರಿಂದ, ಅಂದರೆ ಸ್ಲೋ ಆಗಿ ಮಾತಾಡೋದ್ರಿಂದ ಮಗುಗೆ ಆ ವರ್ಡ್ಸ್ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ವರ್ಡ್ಸ್ಗಳನ್ನು ಸಹ ನೀವು ನಿಧಾನವಾಗಿ ಹೇಳೋದ್ರಿಂದ ಮಗುಗೆ ಅದು ಅರ್ಥ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ, ನೀವು ಪ್ರತಿ ಒಂದು ಟೈಮಲ್ಲೂ ಸಹ ನೀವು ಟಾರ್ಗೆಟ್ ವರ್ಡ್ಸ್ನ ಫಿಕ್ಸ್ ಮಾಡಬೇಕಾಗತ್ತೆ. ಟಾರ್ಗೆಟ್ ವರ್ಡ್ಸ್ನ ಹೇಗೆ ಫಿಕ್ಸ್ ಮಾಡೋದು? ಅಡುಗೆ ಮನೆಯಲ್ಲಿ, ಟಾಯ್ಲೆಟಲ್ಲಿ, ಬಾತ್ರೂಮಲ್ಲಿ ಮತ್ತು ಬೆಡ್ರೂಮಲ್ಲಿ, ಲಿವಿಂಗ್ ಏರಿಯಾದಲ್ಲಿ ಈ ರೀತಿ ಟಾರ್ಗೆಟ್ ವರ್ಡ್ಸ್ಗಳನ್ನ ಹೇಗೆ ಸೆಟ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಟಾರ್ಗೆಟ್ ವರ್ಡ್ಸ್ನ ನೀವು ಫಿಕ್ಸ್ ಮಾಡೋದ್ರಿಂದ ಮಗುಗೆ ಒಂದು ಡೈಲಿ ರೊಟೀನ್ ಸೆಟ್ ಆಗುತ್ತೆ. ಈಗ ಸ್ನಾನ ಡೈಲಿ ಮಾಡಿಸ್ತೀವಿ, ಊಟ ಡೈಲಿ ಮಾಡಿಸ್ತೀವಿ, ಮಗು ಜೊತೆ ಆಟ ಡೈಲಿ ಇದ್ದೇ ಇರುತ್ತೆ. ಸೊ ಪ್ಲೇ ಟೈಮ್ ಇರ್ಬೋದು, ಬೆಡ್ ಟೈಮ್ ರೊಟೀನ್ ಇರ್ಬೋದು. ಸೊ ಇದು ಡೈಲಿ ಇದ್ದಾಗ ಮಗುಗೆ ಒಂದು ರೊಟೀನ್ ಸೆಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದೇ ವರ್ಡ್ಸ್ನ ಮಗು ಕೇಳಿಸ್ಕೊಳ್ತಾ ಇರುತ್ತೆ ಆ್ಯಂಡ್ ಬ್ರೈನ್ಗೂ ಸಹ ರಿಜಿಸ್ಟರ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ನೀವು ಮಾಡಬೇಕಾಗಿರುವಂತಹ ಒಂದು ಟಾಸ್ಕ್ ಯಾವುದು ಅಂತಂದರೆ, ಟಾರ್ಗೆಟ್ ವರ್ಡ್ಸ್ನ ಫಿಕ್ಸ್ ಮಾಡಿ ಎವ್ರಿ ವೀಕ್ಗೆ 2 to 3 ವರ್ಡ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ರೀತಿ ನೀವು ಮಾಡಿದಾಗ ಮಗುವಿನ ಒಂದು ವೊಕ್ಯಾಬ್ಲರಿನೂ ಸಹ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಮಗುವಿನ ವೊಕ್ಯಾಬ್ಲರಿ ಎಕ್ಸ್ಪ್ಯಾಂಡ್ ಆದಾಗ ಮಗುವಿನ ಬ್ರೈನಲ್ಲಿ ವರ್ಡ್ಸ್ಗಳು ರಿಜಿಸ್ಟರ್ ಆಗ್ತಾ ಇರುತ್ತೆ. ಅಂದರೆ ರೆಸೆಪ್ಟಿವ್ ಲ್ಯಾಂಗ್ವೇಜ್ ಆಗಿ ಮಗುಗೆ ರಿಸೀವ್ ಆಗಿರುತ್ತೆ. ಆಲ್ರೆಡಿ ಲ್ಯಾಂಗ್ವೇಜ್ಗಳು ಅಂತಂದರೆ ವರ್ಡ್ಸ್ಗಳು, ಅದು ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಆಗಿ ಮಗುಗೆ ಹೊರಗಡೆ ಬರುತ್ತೆ. ಸೊ ನಿಮ್ಮ ಒಂದು ಎಫರ್ಟ್ ಯಾವ ರೀತಿ ಇರಬೇಕು ಅಂತಂದರೆ, ಟಾರ್ಗೆಟ್ ವರ್ಡ್ಸ್ನ ಫಿಕ್ಸ್ ಮಾಡಿ ಆ ಟಾರ್ಗೆಟ್ ವರ್ಡ್ಸ್ನ ನೀವು ಮಗುಗೆ ಪ್ರತಿದಿನ ರೊಟೀನ್ ಆಗಿ ಸೆಟ್ ಮಾಡಿ ಅದನ್ನ ಮಾತಾಡ್ತಾ ಬನ್ನಿ. ಇದರಿಂದ ಮಗುವಿನ ವೊಕ್ಯಾಬ್ಲರಿ ಜಾಸ್ತಿ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಮಗುವಿನ ವೊಕ್ಯಾಬ್ಲರಿ. ನೆಕ್ಸ್ಟ್ ಸ್ಟೆಪ್,
ಆಲ್ವೇಸ್ ಅಪ್ರಿಷಿಯೇಟ್ ಅಂತ ಹೇಳ್ತೀವಿ. ಹೌದು, ಮಗು ಏನೋ ಒಂದು ಬಾಟಲ್ಗೆ ಬಾ ಅಂತ ಹೇಳಿದ ತಕ್ಷಣ ನೀವು ಬಾಟಲ್ ಅಂತ ಹೇಳು, ಅದೇನು ಬಾ ಅಂತ ಹೇಳೋದಕ್ಕಿಂತ ಬಾಟಲ್ ವೆರಿ ಗುಡ್ ಜಾಬ್ ಬಾಟಲ್ ಅಂತ ನೀವು ಮಗು ಹೇಳಿದಾಗ, ಬಾ ಅಂತ ಹೇಳಿದಾಗ, ಈಗ ಕಾರ್ಗೆ ಕಾ ಅಂತ ಹೇಳಿದಾಗ ನೀವು ಬರೀ ಕಾ ಅಂತ ಹೇಳೋದಕ್ಕಿಂತ ನೀವು ಫುಲ್ ವರ್ಡ್ಸ್ನ ನೀವು ಹೇಳಿದಾಗ ಮಗುಗೆ ಏನು ಕೇಳಿಸ್ಕೊಳ್ಬೇಕು ಅದೇ ವರ್ಡ್ಸ್ ರಿಜಿಸ್ಟರ್ ಆಗುತ್ತೆ. ಆ್ಯಂಡ್ ಮಗುಗೆ ನೀವು ಅಪ್ರಿಷಿಯೇಟ್ ಮಾಡಿದಾಗ ಮಗು ಪ್ರತಿ ಸಲ ಮಗು ಏನಾದರೂ ಒಂದು ಎಫರ್ಟ್ ಹಾಕಿದಾಗ ಲ್ಯಾಂಗ್ವೇಜ್ ವಿಷಯದಲ್ಲಿ ಅಪ್ರಿಷಿಯೇಟ್ ಮಾಡಿದಾಗ ಮಗುಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಟು ಸ್ಪೀಕ್. ಓ, ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ನಾನು ಮಾತಾಡಬೇಕು, ಓ ವಾವ್ ಕ್ಲಾಪ್ ಅಮ್ಮ ಕ್ಲಾಪ್ ಮಾಡಿದ್ರು, ಮುದ್ದು ಕೊಟ್ಟರು, ಈ ರೀತಿ ಅಪ್ರಿಷಿಯೇಟ್ ಮಾಡಿದಾಗ ಮಕ್ಕಳು ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ. ನೆಕ್ಸ್ಟ್ ಸ್ಟೆಪ್ ಆ್ಯಂಡ್ ವೆರಿ ಲಾಸ್ಟ್ ಸ್ಟೆಪ್, ದಯವಿಟ್ಟು ಆಪರ್ಚುನಿಟೀಸ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಮಗು ಹತ್ರ ಮಾತಾಡೋದಕ್ಕೆ. ಪ್ಲೇ ಟೈಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ನಾನ ಮಾಡಿಸುವಾಗ, ಊಟ ಮಾಡುವಾಗ, ಮಲ್ಕೊಳ್ಳುವಾಗ, ಮಗುನ ಮಲಗಿಸುವಾಗ, ಈ ರೀತಿ ನೀವು ಎಷ್ಟು ನೀವು ಒಂದು ಕ್ರಿಯೇಟ್ ಮಾಡ್ಕೊಳ್ತಿರೋ ಮಾತಾಡೋದಕ್ಕೆ, ಮಗು ಜೊತೆ ಒಂದು ಲ್ಯಾಂಗ್ವೇಜ್ನ ನೀವು ಒಂದು ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ನೀವು ಎಷ್ಟು ಆಪರ್ಚುನಿಟೀಸ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತಿರೋ ಅದು ಮಗುಗೆ ತುಂಬ ಒಳ್ಳೆಯದು. ಇದರಿಂದ ಬ್ರೈನ್ಗೂ ಸಹ ಒಂದು ಒಳ್ಳೆ ಆ್ಯಕ್ಟಿವ್ ಪೀರಿಯಡ್ನ ನೀವು ಕೊಟ್ಟಂಗಾಗುತ್ತೆ ಟು ರಿಸೀವ್ ದ ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ಅನ್ನೋದು ಆಲ್ ಆಫ್ ಎ ಸಡನ್ ಮಗು ತಕ್ಷಣಕ್ಕೆ ಮಾತಾಡೋದಿಲ್ಲ. ಮಗುಗೆ ವರ್ಡ್ಸ್ಗಳು ರಿಜಿಸ್ಟರ್ ಆಗ್ತಾ ಹೋಗಬೇಕು ಅಂತಂದರೆ ರಿಸೆಪ್ಟಿವ್ ಲ್ಯಾಂಗ್ವೇಜ್ ಅರ್ಥ ಆಗಬೇಕು. ಆ ವರ್ಡ್ಸ್ನ ಮಗು ಮಾತಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ರೆಸೆಪ್ಟಿವ್ ಲ್ಯಾಂಗ್ವೇಜ್ ಅಂತಂದರೆ ಅರ್ಥ ಮಾಡ್ಕೊಳ್ಳೋದು, ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಅಂತಂದರೆ ಮಗು ಅದನ್ನು ಹೊರಗಡೆ ಹಾಕೋದು, ಅಂತಂದರೆ ಹೊರಗಡೆ ಹೇಳೋದು. ಸೊ ನೀವು ಈ ರೀತಿ ಎಕ್ಸ್ಪೆಕ್ಟ್ ಮಗು ಹತ್ರ ಮಾತು ಅನ್ನೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ನೀವು ಹೆಚ್ಚಿಗೆ ಮಗು ಹತ್ರ ಮಾತಾಡಬೇಕಾಗುತ್ತೆ. ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಿ ಆ್ಯಂಡ್ ಮಗುಗೆ ಬೇರೆ ಆ್ಯಕ್ಟಿವಿಟೀಸ್ನ ಕೊಟ್ಟು ಮಗು ತಾನಾಗೆ ಆಟ ಆಡುತ್ತೆ, ಅಯ್ಯೋ ಅವ್ನಿಗೆ ಯಾರೂ ಬೇಡ, ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿರ್ತಾನೆ, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮಗು ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ, ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆ್ಯಂಡ್ ಡೈಲಿ ರೊಟೀನ ಸೆಟ್ ಮಾಡಿ. ಸ್ನಾನ ಮಾಡುವಾಗ ಮಾತಾಡೋದು, ಅಂದರೆ ಏನು ಮಾತಾಡೋದು ಅಂತ ಕೆಲವರಿಗೆ ಕ್ವಶನ್ ಇರುತ್ತೆ. ಸ್ನಾನ ಮಾಡುವಾಗ ಏನಪ್ಪ ಮಾತಾಡೋದು ಅಂತ. ನೀವು ವಾಶ್ ಮಾಡ್ತಿರ್ತೀರಾ, ನೀರು ಹಾಕ್ತಿರ್ತೀರಾ, ನೀರು ಹಾಕು ಅಮ್ಮ, ವಾಶ್ ಆಯಿತು ಅಮ್ಮ, ಹೋಗೋಣ, ಈ ರೀತಿ ನೀವು ಜನರಲ್ ಆಗಿ ನೀವು ಏನು ಮಾತಾಡಬೇಕು ಅದನ್ನೇ ಮಾತಾಡಿ. ಅದು ಮಗುಗೆ ಸೆಟ್ ಆಗುತ್ತೆ ಅಂತಂದರೆ ಮಗುವಿನ ಬ್ರೈನ್ಗೆ ರಿಜಿಸ್ಟರ್ ಆಗುತ್ತೆ. ಅದು ಮಕ್ಕಳು ಅದನ್ನು ರಿಸೀವ್ ಮಾಡಿಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ನನ್ನ ಫಸ್ಟ್ ಪಾಯಿಂಟ್ ಇದೇ ಆಗಿತ್ತು, ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಅಯ್ಯೋ ನನ್ನ ಮಗುಗೇನೋ ಪ್ರಾಬ್ಲಮ್ ಇದೆ, ಇನ್ನೂ ಮಾತಾಡ್ತಿಲ್ಲ ಅಂತ ದಯವಿಟ್ಟು ಪ್ರೆಷರ್ಗೆ ಒಳಗಾಗಬೇಡಿ. ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ, ನಿಮ್ಮ ಮಕ್ಕಳು ಬೇಗ ಮಾತಾಡ್ತಾರೆ. ಆ್ಯಂಡ್ ಈ ಟಿಪ್ಸ್ ಖಂಡಿತವಾಗ್ಲೂ ಪ್ರತಿಯೊಬ್ಬ ಮಗುಗೂ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನಿಮ್ಗೇನಾದರೂ ಇದೇ ರೀತಿ ಲ್ಯಾಂಗ್ವೇಜ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಿಮ್ಮ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ. ಸೊ ನೆಕ್ಸ್ಟು ಇದೇ ರೀತಿ ಲ್ಯಾಂಗ್ವೇಜ್ ರಿಲೇಟೆಡ್ ಟಿಪ್ಸ್ ಇರಬಹುದು ಅಥವಾ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಮಾಡುವಂತಹ ಆಕ್ಟಿವಿಟೀಸ್ನ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೀವಿನ್ನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟಾಟಾ, ಬಾಯ್.